ನಿಶ್ಚಲವಾಗಿ ಮಲಗಿದವಳ ನೋಡಿ ಮನದ ನೋವು ಸಹಿಸದೆ ನಿಂತಲ್ಲೇ ಕುಸಿಯುತ್ತಿದ್ದವನ ಗಮನಿಸಿ ಕೃಷ್ಣ ಪ್ರಸಾದ್ ಅವರೇ ಬಳಸಿ ಹಿಡಿದಿದ್ದರು. ನೋಡಿ ಹೇಗೆ ಮಲಗಿದ್ದಾಳೆ, ನಾನೇನು ತಪ್ಪು ಮಾಡಿದೆ, ಅವಳಿಲ್ಲದೆ ನನಗಿರಲು ಆಗುವುದಿಲ್ಲ ಎಂದು ಅವಳಿಗೆ ಚೆನ್ನಾಗಿ ಗೊತ್ತು. ಹಾಗಿದ್ದರೂ ಕೂಡ ಅಳಿಯನ ಸ್ಥಿತಿ ನೋಡಿ ಮರುಕಗೊಂಡವರು, ಅವಳಿಗೇನೂ ಆಗೋಲ್ಲ, ನಿನ್ಮೇಲೆ ಪ್ರಾಣ ಇಟ್ಟುಕೊಂಡಿದ್ದಾಳೆ, ಅಂಥದ್ರಲ್ಲಿ ನಿನ್ನ ಬಿಟ್ಟು ಹೋಗುವ ಆಲೋಚನೆ ಮಾಡೋದಿಲ್ಲ, ಖಂಡಿತ ಗುಣ ಆಗ್ತಾಳೆ. ಮನದ ತುಂಬ ನೋವಿದ್ದರೂ ಅಳಿಯನನ್ನು ಸಮಾಧಾನಿಸಿದರು. ನೀವಾದರೂ ಹೇಳಿ ಅವಳಿಗೆ, ನೀವಂದರೆ ಪ್ರಾಣ. ಚಂದನ ಒಮ್ಮೆ ಕಣ್ಣು ಬಿಟ್ಟು ನೋಡಿಬಿಡು ಸಾಕು. ಪ್ರಜ್ಞೆ ಇಲ್ಲದೆ ಮಲಗಿದವಳ ಎದುರು ಬೇಡಿಕೆ ಇಟ್ಟಿದ್ದ. ಅಲ್ಲಿದ್ದ ಸಿಸ್ಟರ್, ಸರ್ ಇಷ್ಟೊಂದು ಸಮಯ ಇಲ್ಲಿರುವ ಆಗಿಲ್ಲ, ಪ್ಲೀಸ್ ಹೊರಡಿ, ಡಾಕ್ಟರ್ ನಮಗೆ ಬೈತಾರೆ ಎಂದಿದ್ದರು. ಕೃಷ್ಣ ಪ್ರಸಾದ್ ಅವರು, ಅವಳು ಕಣ್ಣು ಬಿಟ್ಟ ತಕ್ಷಣ ನಮ್ಮನ್ನು ಕರೆಯಿರಿ, ಇಲ್ಲೇ ಇರ್ತೇವೆ ಹೇಳಿ ಭಾರವಾದ ಹೆಜ್ಜೆ ಇಟ್ಟು ನಡೆದಾಗ ಗೌತಮ್ ಕೂಡ ಅವಳನ್ನು ನೋಡುತ್ತಲೇ ಅಲ್ಲಿಂದ ಹೊರಡುವ ಮನಸ್ಸಿಲ್ಲದೆ ನಡೆದಿದ್ದ. ಹೊರಗೆ ಬಂದ ಗೌತಮ್ ಜೀವ ಚೈತನ್ಯವೇ ಇಲ್ಲದವನಂತೆ ಹೊರಗೆ ಒಂದೆಡೆ ಕುಳಿತು ಬಿಟ್ಟಿದ್ದ. ಎಲ್ಲರೂ ಸುತ್ತುವರಿದು ಹೇಗಿದ್ದಾಳೆ, ಕಣ್ಣು ತೆರೆದಳೆ ಕೇಳಿದ ಪ್ರಶ್ನೆಗಳಿಗೆಲ್ಲ ಕೃಷ್ಣ ಪ್ರಸಾದ್ ಅವರೇ ಉತ್ತರಿಸಿದರು. ಎಲ್ಲರದು ಒಂದೇ ಬೇಡಿಕೆ, ಚಂದನ ಕಣ್ಣು ತೆರೆದು ಒಮ್ಮೆ ನೋಡಿ ಮಾತನಾಡಿದರೆ ಸಾಕು ಎಂದು. ರಾತ್ರಿ ಊಟದ ಸಮಯದಲ್ಲಿ ರಾಜು ಅವರು ಎಲ್ಲರನ್ನು ಊಟಕ್ಕೆ ಕರೆದೊಯ್ಯಲು ನೋಡಿದರು. ಯಾರು ಊಟಕ್ಕೆ ಹೋಗದೆ ಅಲ್ಲೇ ಕುಳಿತಾಗ, ನೋಡಿ ಇಲ್ಲಿ BP ಪೇಷಂಟ್, ಶುಗರ್ ಇರುವವರು ಎಲ್ಲರೂ ಇದ್ದೀರಾ, ಸಮಯಕ್ಕೆ ಸರಿಯಾಗಿ ಮಾತ್ರೆ ತೆಗೆದುಕೊಳ್ಬೇಕು, ನೀವೆಲ್ಲ ಆರೋಗ್ಯವಾಗಿ ಚೆನ್ನಾಗಿದ್ದರೆ ತಾನೇ ಚಂದನ ಕಣ್ಣು ಬಿಟ್ಟ ನಂತರ ಅವಳನ್ನು ನೋಡಿಕೊಳ್ಳಲು ಆಗುವುದು. ಮತ್ತು ನೀವು ಮಲಗಿದರೆ ನಾವು ಅವಳನ್ನು ನೋಡುವುದಾ, ನಿಮ್ಮನ್ನು ನೋಡುವುದಾ ಹೇಳುತ್ತಾ ಎಲ್ಲರನ್ನೂ ಹೊರಡಿಸಿದ್ದರು. ಆದರೆ ಕೃಷ್ಣ ಪ್ರಸಾದ್, ಗೌತಮ್ ಮಾತ್ರ ಕುಳಿತ ಜಾಗದಿಂದ ಅಲ್ಲಾಡಲಿಲ್ಲ. ಇಬ್ಬರದು ಒಂದೇ ಮಾತು, ಅವಳು ಕಣ್ಣು ಬಿಡುವವರೆಗೂ ಎಲ್ಲೂ ಬರುವುದಿಲ್ಲ, ಬಲವಂತ ಮಾಡಬೇಡಿ ಎಂದು. ಚಂದನ ಮರುದಿನವೂ ಕಣ್ಣು ತೆರೆಯದೇ ಇದ್ದಾಗ ಎಲ್ಲರಲ್ಲೂ ಆತಂಕ ಮೂಡಿತು. ಗೌತಮ್ ಅಂತೂ ಜೀವ ಅಂಗೈಯಲ್ಲಿ ಹಿಡಿದು ಕುಳಿತಂತೆ ICU ವರೆಗೆ ಕಾಯುತ್ತಾ ಕುಳಿತು ಬಿಟ್ಟಿದ್ದ. ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ತಮ್ಮ ಸಂಬಂಧಿಕರನ್ನು ನೋಡಲು ಬಂದಿದ್ದ ವ್ಯಕ್ತಿ ವಾರ್ಡನ್ ಹುಡುಕಾಟದಲ್ಲಿ ಇರುವಾಗ ಅಲ್ಲಿ ಕುಳಿತಿದ್ದ ಗೌತಮ್ನನ್ನು ನೋಡುತ್ತಲೇ ಬಳಿ ಬಂದವರು, ಸರ್ ನಿಮ್ಮ ಮಿಸ್ಸಸ್ ಈಗ ಹೇಗಿದ್ದಾರೆ, ವಿಷಯ ತಿಳಿಯಿತು, ನಿಮಗೆ ಅವರು ಸಿಕ್ಕಿ ನೀವು ಆಸ್ಪತ್ರೆಗೆ ಸೇರಿಸಿದ್ದಾರಂತೆ, ಅಲ್ಲಿ ದೇವಸ್ಥಾನದ ಕೆಳಗೆ ಮಾತನಾಡಿಕೊಳ್ಳುತ್ತಿದ್ದರು ಎಂದಿದ್ದ. ಗೌತಮ್ ಏನು ಹೇಳದೆ ಹಣೆ ಹಿಡಿದುಕೊಂಡರೆ, ಅಲ್ಲೇ ಇದ್ದ ರಮೇಶ್, ಆಪರೇಷನ್ ಮುಗಿದಿದೆ, ಪ್ರಜ್ಞೆ ಬರಬೇಕು, ಕಾಯುತ್ತಿದ್ದೇವೆ ಎಂದಿದ್ದ. ಆ ವ್ಯಕ್ತಿ ಗೌತಮ್ ಕಡೆಗೆ ನೋಡಿ, ಸರ್ ನಿಮಗೆ ಒಂದು ವಿಷಯ ತಿಳಿಸಬೇಕು, ನಿಮಗೆ ಗೊತ್ತೋ ಗೊತ್ತಿಲ್ವೋ ನನಗೆ ತಿಳಿದಿಲ್ಲ, ಇದು ಆಕಸ್ಮಿಕ ಅಲ್ಲ, ಕೊಲೆಯ ಪ್ರಯತ್ನ ಎಂದಿದ್ದ. ಅವನ ಹಾಗೆ ಹೇಳುತ್ತಲೇ ಗೌತಮ್ ತಲೆ ಎತ್ತಿ ನೋಡಿದ. ಅವನ ಪ್ರಕಾರ ಚಂದನ ಕಾಲು ಜಾರಿ ಬಿದ್ದಿದ್ದಾಳೆ ಎಂದೇ ಆಗಿತ್ತು. ಅವನೊಂದಿಗೆ ಅಲ್ಲಿದ್ದವರೆಲ್ಲ ಆ ವ್ಯಕ್ತಿಯನ್ನು ಸುತ್ತುವರಿದರು. ಗೌತಮ್ ಎದ್ದು ನಿಂತವನು, ಏನು ಹೇಳ್ತಾ ಇದ್ದೀರಾ ನೀವು ಕೇಳಿದ. ಆ ವ್ಯಕ್ತಿ, ಹೌದು ಸರ್, ನಾನು ನನ್ನ ಹೆಂಡತಿ ನಿಮ್ಮಿಬ್ಬರನ್ನು ನೋಡಿ ಒಳ್ಳೆ ಜೋಡಿ ಅಲ್ವಾ ಎಂದು ಹೇಳಿಕೊಂಡಿದ್ದೆವು. ನಂತರ ನನ್ನ ಗಮನ ನಿಮ್ಮ ಕಡೆಗೆ ಹರಿದಿತ್ತು. ಕಾರಣ ನಾನು ಒಂದೆರಡು ಆರ್ಟಿಕಲ್ನಲ್ಲಿ ನಿಮ್ಮ ಬಗ್ಗೆ ಓದಿದ್ದೆ, ಅದು ನೀವೇ ಎಂದು ಎನಿಸುತ್ತಲೇ ಬಳಿ ಬಂದು ಮಾತನಾಡಿಸೋಣ ಎಂದುಕೊಂಡು ಅಲ್ಲಿಂದ ಹೆಜ್ಜೆ ಎತ್ತಿಟ್ಟೆ. ಅಷ್ಟರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಜರ್ಕಿನ್ ಹಾಕಿಕೊಂಡು ಮಂಕಿ ಕ್ಯಾಪ್ ಧರಿಸಿ ನಿಮ್ಮತ್ತ ಬಂದಿದ್ದ. ನಾನು ನಿಮ್ಮ ಬಾಡಿಗಾರ್ಡ್ ಅಥವಾ ಪರಿಚಯದವರು ಇರಬೇಕು ಎಂದುಕೊಂಡೆ. ಆದರೆ ಆ ವ್ಯಕ್ತಿ ಉದ್ದೇಶ ಬೇರೆ ಇತ್ತು ಎನಿಸುತ್ತೆ. ನಿಮ್ಮನ್ನು ಮೇಲಿನಿಂದ ತಳ್ಳಲು ಆ ವ್ಯಕ್ತಿ ಕೈ ಹಾಕಿದ್ದು. ಆದರೆ ನೀವು ಕ್ಯಾಮರಾ ಲೆನ್ಸ್ ಸರಿ ಮಾಡುತ್ತಾ ಮುಂದೆ ಹೆಜ್ಜೆ ಇಟ್ಟು ಬಿಟ್ರಿ. ನಿಮ್ಮತ್ತ ಬರಲು ಬಂದ ಹೆಂಡತಿ ಅವನ ಅನಿಸಿಕೆಗೆ ಗುರಿಯಾಗಿ ಬಿಟ್ಟರು. ನಾನು ನೋಡಿದ ಪ್ರಕಾರ ಅವನು ನಿಮ್ಮ ಹೆಂಡತಿಗೆ ತೊಂದರೆ ಕೊಡಲು ಬಂದಿರಲಿಲ್ಲ, ಅವನ ಗುರಿ ನೀವಾಗಿದ್ರಿ. ಬೈ ಮಿಸ್ಟೇಕ್ ನಿಮ್ಮ ಮಿಸ್ಸಸ್ ಗುರಿಯಾಗಬೇಕಾಯ್ತು ಎಂದಿದ್ದ. ಗೌತಮ್ ಮನದಲ್ಲಿ, ಹಾಗಿದ್ರೆ ಇದು ಕೊಲೆಯ ಪ್ರಯತ್ನ ಅಂದರೆ ಯಾರಿರ್ಬೋದು ಎಂದುಕೊಂಡವನು ಆ ವ್ಯಕ್ತಿಯ ಭುಜ ಹಿಡಿದು, ನೀವು ಅವನನ್ನು ನೋಡಿದ್ರಾ ಕೇಳಿದ. ಇಲ್ಲ ಸರ್, ಆ ವ್ಯಕ್ತಿ ಕ್ಷಣದಲ್ಲಿ ಮುಖ ಮರೆಸಿಕೊಂಡು ಅಲ್ಲಿಂದ ನಡೆದು ಬಿಟ್ಟ. ನಾವೆಲ್ಲ ಬಂದು ನೀವು ಕೆಳಗೆ ಇಳಿದ ನಂತರ ಏನಾಗುವುದು ಎಂದು ಕೆಳಗೆ ನೋಡುತ್ತಾ ಉಳಿದು ಬಿಟ್ಟೆವು. ನಂತರ ಎಚ್ಚೆತ್ತು ಅವನಿಗಾಗಿ ಸುತ್ತಲೂ ನೋಡಿದಾಗ ಕಾಣಲಿಲ್ಲ ಎಂದಿದ್ದ. ಹಿಂದಿನ ದಿನ ರಾತ್ರಿ ಪೊಲೀಸರು ಬಂದಾಗ ಚಂದನ ಕಾಲು ಜಾರಿ ಬಿದ್ದದ್ದು ಆಕಸ್ಮಿಕ ಎಂದು ವಿಷಯ ತಿಳಿಸಿ ಕಳುಹಿಸಿದ್ದರು. ಆದರೆ ಈಗ ಗೌತಮ್ ಆ ವ್ಯಕ್ತಿಯಿಂದ ನಂಬರ್ ಪಡೆದು ಕಳುಹಿಸಿಕೊಟ್ಟವನು ಯಾರಿರ್ಬೋದು ಯೋಚಿಸುತ್ತಲೇ ಅಲ್ಲೇ ಕುಳಿತು ಬಿಟ್ಟ. ಬಂದ ರಾಜು ಅವರು, ಏನು ಮಾಡೋದು ಗೌತಮ್, ಪೊಲೀಸ್ ಕಂಪ್ಲೇಂಟ್ ಕೊಡೋದಾ ಕೇಳಿದರು. ಕೃಷ್ಣ ಪ್ರಸಾದ್ ಅವರು ಅಳಿಯನ ಸ್ಥಾನಮಾನ ಮನದಲ್ಲಿ ಇಟ್ಟುಕೊಂಡು,
ಇದರಿಂದ ಗೌತಮ್ನ ಸ್ಥಾನಮಾನ ವ್ಯವಹಾರಕ್ಕೆ ತೊಂದರೆ ಆದರೆ ಕಂಪ್ಲೇಂಟ್ ಕೊಡೋದು ಬೇಡ, ಬೇರೆ ರೀತಿ ಕಂಡುಹಿಡಿಯಲಾಗುವುದೇ ನೋಡೋಣ. ಅವನನ್ನು ನಾನೇ ಶಿಕ್ಷಿಸಬೇಕು. ಎಂಥ ಮನುಷ್ಯರಿದ್ದಾರೆ ಎಂದಿದ್ದರು. ಗೌತಮ್, ನನ್ನ ಹೆಂಡತಿಗಿಂತ ನನಗೆ ಯಾವುದು ಹೆಚ್ಚಲ್ಲ. ಕಂಪ್ಲೇಂಟ್ ಕೊಡೋಣ. ಕಮಿಷನರ್ ಬಳಿ ಮಾತನಾಡ್ತೇನೆ. ಒಮ್ಮೆ ಇವಳು ಕಣ್ಣು ಬಿಟ್ಟು ನೋಡಿಬಿಟ್ಟರೆ ಸಾಕು. ಅವಳ ಈ ಸ್ಥಿತಿಗೆ ಕಾರಣವಾದವರನ್ನು ಜೀವ ಸಹಿತ ಉಳಿಸೋಲ್ಲ ಹೇಳಿ 2 ಕೈಯಲ್ಲೂ ತಲೆ ಹಿಡಿದು ಕುಳಿತು ಬಿಟ್ಟ. ಇದು ಆಕಸ್ಮಿಕ ಅಲ್ಲ, ಮೊದಲೇ ಯೋಚಿಸಿ ಪ್ಲ್ಯಾನ್ ಮಾಡಿರೋದು ಎಂದು ತಿಳಿದು ಎಲ್ಲರಲ್ಲೂ ಒಂದು ರೀತಿಯ ಆತಂಕ, ಬೇಸರ ಮನೆ ಮಾಡಿತ್ತು. ಗೌತಮ್ ಆಗಾಗ ಡಾಕ್ಟರ್ ಪರ್ಮಿಷನ್ ಪಡೆದು ICUಗೆ ಹೋಗಿ ಚಂದನಲ್ಲ ನೋಡುತ್ತಾ ಸ್ವಲ್ಪ ಸಮಯ ಅಲ್ಲಿ ಕುಳಿತು ತನ್ನ ಮನದ ನೋವನ್ನು ಅವಳಲ್ಲಿ ಹೇಳಿಕೊಂಡು ಕಣ್ಣು ಬಿಡುವಂತೆ ಪರಿಪರಿಯಾಗಿ ಹೇಳುತ್ತಾ ಅವಳಿಂದ ಯಾವ ಉತ್ತರ ಸಿಗದೆ ಹೊರಗೆದ್ದು ಬರುತ್ತಿದ್ದ. ಅವನ ಚಡಪಡಿಕೆ ಊಟ ಮಾಡದೆ ಕೊರಗುತ್ತಾ ಹೆಂಡತಿಯನ್ನೇ ನೆನೆದು ಕುಳಿತು ಅವಳಿಗಾಗಿ ಮೂಕವಾಗಿ ರೋಧಿಸುತ್ತಿದ್ದವನ ನೋಡಿ ಕೃಷ್ಣ ಪ್ರಸಾದ್ ಅವರು, ದೇವರೇ, ನನ್ನ ಮಗಳಿಗೆ ಇಷ್ಟು ಒಳ್ಳೆಯ ಜೀವನ ಸಂಗಾತಿಯನ್ನು ಕೊಟ್ಟಿದ್ಯಾ. ಇಬ್ಬರು ಒಬ್ಬರಿಗೊಬ್ಬರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದಾರೆ. ಈ ಜೋಡಿಯನ್ನು ದೂರ ಮಾಡಬೇಡ. ನನ್ನ ಮಗಳಿಗೆ ಒಂದು ಅವಕಾಶ ಕೊಡು. ಇವರಿಬ್ಬರು ಚೆನ್ನಾಗಿದ್ದರೆ ಸಾಕು. ನನ್ನ ಮನೆಗೆ ಬರದೇ ಇದ್ದರೂ ಪರವಾಗಿಲ್ಲ. ನಾನು ಪ್ರತಿ ಬಾರಿ ಮನೆಗೆ ಬನ್ನಿ ಎಂದು ಬಲವಂತ ಮಾಡುವ ಕಾರಣ ನಾನು ಅವನಿಗೆ ಅಂದ ಮಾತುಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ನನ್ನ ಮನೆಗೆ ಕರೆದುಕೊಂಡು ಬರಲು ಇಷ್ಟವಿಲ್ಲದೆ ಅವಳನೀಗೆ ಕಾಲೇಜಿನ ರಜೆ ಸಮಯದಲ್ಲಿ ಹೊರಗೆ ಕರೆದುಕೊಂಡು ಹೋಗುವ ಅಭ್ಯಾಸ ಮಾಡಿಕೊಂಡು ಬಿಟ್ಟಿದ್ದ. ನಾನು ಮನೆಗೆ ಬನ್ನಿ ಎಂದು ಕರೆಯದಿದ್ದರೆ ಗೌತಮ್ ಇರುವ ಕೆಲಸಗಳ ಒತ್ತಡ ನಡುವೆ ಅವನು ಹೆಂಡತಿಯ ಜೊತೆ ಹೀಗೆ ಹೊರಗೆ ಬರುತ್ತಿರಲಿಲ್ಲ. ಇದೆಲ್ಲ ಆಗುತ್ತಿರಲಿಲ್ಲ. ಎಲ್ಲ ನನ್ನಿಂದಲೇ ಅನಿಸುತ್ತದೆ. ಇವರಿಬ್ಬರು ಮೊದಲು ನೋವು ಅನುಭವಿಸಿದ್ದು ಕೂಡ ನನ್ನಿಂದ. ಈಗಲೂ ದೂರಾಗಿ ನೋವು ಅನುಭವಿಸುತ್ತಿರುವುದು ನನ್ನಿಂದ ನೆನೆದು ಪಶ್ಚಾತ್ತಾಪ ಪಟ್ಟಿದ್ದರು. ಗೌತಮ್ ರಾತ್ರಿ 11ರ ಸಮಯದಲ್ಲಿ ಎದ್ದು ತಾಯಿಯ ಬಳಿ ಬಂದವನು, ನಿಮ್ಮ ಆರೋಗ್ಯ ಸೂಕ್ಷ್ಮವಾಗಿದೆ. ಹೀಗೆ ಇಲ್ಲಿ ಕೊರಗುತ್ತಾ ಕೂರುವುದು ಬೇಡ. ನಾನೆಲ್ಲ ನೋಡಿಕೊಳ್ತೇನೆ. ನೀವು ಮನೆಗೆ ಹೋಗಿ ಎಂದಿದ್ದ. ಇಂಥ ಸ್ಥಿತಿಯಲ್ಲಿ ನಿನ್ನನ್ನು ಚಂದುನ ಬಿಟ್ಟು ಹೇಗೆ ಹೋಗಲಿ? ನನಗೇನು ಆಗಿಲ್ಲ, ನಿಮ್ಮ ಜೊತೆಗೆ ಇರ್ತೀನಿ ಎಂದಿದ್ದರು. ಅವರ ಬಳಿ ಕುಸಿದು ಕುಳಿತ ಗೌತಮ್, ಅಮ್ಮ, ಅವಳಿಗೆ ಏನು ಆಗೋಲ್ಲ ಅಲ್ವಾ? ಒಂಟಿಯಾಗಿ ಹೇಗೋ ಬದುಕುತ್ತಿದ್ದವನ ಬದುಕಿಗೆ ಒಂದು ಅರ್ಥ ತಂದವಳು ಅವಳೇ. ಸಂಬಂಧಗಳನ್ನು ಜೋಡಿಸಿಕೊಟ್ಟವಳು ಅವಳೇ. ಬದುಕು ಇಷ್ಟು ಸುಂದರವಾಗಿರುತ್ತದೆ ಎಂದು ತೋರಿಸಿಕೊಟ್ಟು ಈಗ ಮತ್ತೆ ನನ್ನನ್ನು ಒಂಟಿಯಾಗಿ ಬಿಟ್ಟು ಹೇಗಿದ್ದಾಳೆ ನೋಡಿ. ಅವಳಿಲ್ಲ. ಏನಾದರೂ ಆದರೆ ನಿಜವಾಗಿ ನನ್ನ ಬದುಕಿಗೆ ಅರ್ಥವೇ ಇರುವುದಿಲ್ಲ. ಹೇಳಿದವನ ಕಣ್ಣ ಹನಿಗಳು ಜಾರಿತು. ತನ್ನ ಮಡಿಲಲ್ಲಿ ತಲೆ ಇಟ್ಟ ಮಗನ ತಲೆ ನೆವರಿಸಿದ ಇಂದ್ರಾಣಿ ಅವರ ಕಣ್ಣು ತುಂಬಿತ್ತು. ಸಿಸ್ಟರ್ ಮೆಡಿಸಿನ್ ಸ್ಲಿಪ್ ಕೊಟ್ಟು ತಂದು ಕೊಡುವಂತೆ ಹೇಳಿದ್ದ ಕಾರಣ ಅತ್ತ ನಡೆದು ಬಂದಿದ್ದ ಕೃಷ್ಣ ಪ್ರಸಾದ್ ಅವರು ಗೌತಮ್ ಮಾತು ಕೇಳಿ ಅವನ ಸ್ಥಿತಿ ನೋಡಲಾಗದೆ ಅಲ್ಲೇ ನಿಂತು ಬಿಟ್ಟರು. ಇಂದ್ರಾಣಿ ಅವರು ಮನಸ್ಸು ತಡೆಯದೆ ಅವಳನ್ನು ಇಲ್ಲಿ ಕರೆತರುವ ಬದಲು ಅವಳ ಜೊತೆ ಅವಳ ತಂದೆ ಮನೆಗೆ ಹೋಗಿದ್ದರೆ ಇಂತಹ ಸಂದರ್ಭ ಎದುರಾಗುತ್ತಿರಲಿಲ್ಲ ಎಂದಿದ್ದರು. ಗೌತಮ್, ನೀವು ಹೇಳಿದ್ದು ನಿಜ. ಎಲ್ಲ ನನ್ನಿಂದಲೇ ಆಗಿತ್ತು. ಆದರೆ ನಾನು ಈ ವಿಷಯದಲ್ಲಿ ಅಸಹಾಯಕ ಯಾಕೆ? ಏನೂ ಒಂದು ಗೊತ್ತಿಲ್ಲ. ಅವಳ ತಂದೆ ಎಂದರೆ ಮನದಾಳದಲ್ಲಿ ಅರಿಯದ ಭಯ. ಎಲ್ಲಿ ಅವಳಿಂದ ನನ್ನನ್ನು ದೂರ ಮಾಡಿ ಬಿಡುತ್ತಾರೋ ಎನ್ನುವ ಅನಿಸಿಕೆ, ಅಭಿಪ್ರಾಯ ಮನದಲ್ಲಿ ಬೇರೂರಿ ಬಿಟ್ಟಿದೆ. ಅದರಿಂದ ನನಗೆ ಹೊರಬರಲು ಆಗುತ್ತಿಲ್ಲ. ಅವಳನ್ನು ಅವಳ ತಂದೆ ತಾಯಿ ಮನೆಗೆ ಕಳುಹಿಸಿ ಕೊಡಬೇಕು ಎಂದರೆ ಅವಳನ್ನು ಕಳೆದುಕೊಳ್ಳುವಷ್ಟೇ ಭಯವಾಗುತ್ತದೆ. ಆತಂಕಕ್ಕೆ ಒಳಗಾಗಿ ಬಿಡುತ್ತೇನೆ. ಹಾಗಾಗಿ ಅವಳನ್ನು ಅಲ್ಲಿಗೆ ಕಳಿಸದೆ ಆದಷ್ಟು ನನ್ನ ಬಳಿಯ ಉಳಿಸಿಕೊಳ್ಳಲು, ಅವಳನ್ನು ಸಂತೋಷವಾಗಿರುವಂತೆ ನೋಡಿಕೊಳ್ಳಲು ತುಂಬ ಪ್ರಯತ್ನ ಪಡುತ್ತಿದ್ದೆ ಎಂದಿದ್ದ. ಅದೆಲ್ಲ ನಿನ್ನ ಭ್ರಮೆ. ಒಂದು ಬಾರಿ ಅವಳಿಂದ ದೂರ ಆಗಿದೆಯಲ್ಲ, ಅದಕ್ಕೆ ಆಗನ್ನಿಸ್ಬೋದು ಎಂದಿದ್ದರು. ನನಗೆ ಗೊತ್ತಿಲ್ಲ. ಅವಳ ತಂದೆ ಅಂದರೆ ನನಗೆ ನೆನಪಾಗುವುದಿಷ್ಟೇ, ನಮ್ಮಿಬ್ಬರನ್ನು ದೂರ ಮಾಡಿಬಿಡ್ತಾರೆ ಎಂದು. ಅವಳನ್ನು ಮತ್ತೆ ಕಳೆದುಕೊಳ್ಳುವುದಕ್ಕೆ ನಾನು ಸಿದ್ಧವಿಲ್ಲ. ಮಾವ ಒಳ್ಳೆಯವರೇ, ಅರ್ಥವಾದರೂ ಮನದೊಳಗಿನಿಂದ ಮೂಡುವ ಅಭಿಪ್ರಾಯವನ್ನು ನನ್ನ ಕೈಯಲ್ಲಿ ತಳ್ಳಿ ಹಾಕಲಾಗುತ್ತಿಲ್ಲ. ಈಗಲೂ ನನಗೆ ಅರ್ಥವಾಗದ ಅನಿಸಿಕೆಗಳು. ಎಲ್ಲಿ ಅವಳ ತಂದೆ ಅವಳಿಂದ ನನ್ನನ್ನು ದೂರ ಮಾಡಿಬಿಡುತ್ತಾರೋ ಎನ್ನುವ ಭಯ ಬಲವಾಗಿಯೇ ಕಾಡುತ್ತಿದೆ. ನಾನು ಬದುಕಿರುವವರೆಗೂ ಅದಕ್ಕೆ ಅವಕಾಶ ಕೊಡಲ್ಲ ಎಂದಿದ್ದ. ಕೃಷ್ಣ ಪ್ರಸಾದ್ ಅವರು, ಏನಿದು ಗೌತಮ್, ಮನಸ್ಸಿನ ತುಂಬ ನನ್ನ ಬಗ್ಗೆ ಇಷ್ಟೊಂದು ಕೈ ತುಂಬಿಕೊಂಡಿದ್ದಾನೆ. ಮದುವೆಗೆ ಮೊದಲು ಅವನ ಬಗ್ಗೆ ಕೆಟ್ಟದಾಗಿ ಮಾತನಾಡಿದೆ ನಿಜ. ಚಂದನ್ನಳನ್ನು ಅವನಿಂದ ದೂರ ಇಟ್ಟಿದ್ದೆ. ಆದರೆ ಮದುವೆ ಆದಮೇಲೆ ಸುಮ್ಮನೆ ಆಗಿದ್ದಾನಲ್ಲ ಎಂದುಕೊಳ್ಳುತ್ತಲೇ, ಹೌದು, ಮದುವೆಯ ನಂತರ ಕೂಡ ಒಮ್ಮೆ ಚಂದನಳನ್ನು ಅವನಿಗೆ ಹೇಳದೆ ಕೇಳದೆ ನನ್ನೊಂದಿಗೆ ಕರೆದುಕೊಂಡು ಹೋಗಿ ಬಿಟ್ಟಿದ್ದೆ. ಅದೆಲ್ಲ ಒಂಟಿಯಾಗಿ ಬೆಳೆದಿದ್ದ ಅವನ ಮನಸ್ಸಿನ ಮೇಲೆ ಗಾಢ ಪರಿಣಾಮ ಬೀರಿದೆ. ಮತ್ತು ನಾನು ಅವನಿಂದ ಇವಳನ್ನು ದೂರ ಮಾಡಿ ಬಿಡುತ್ತೇನೆ ಎನ್ನುವ ಭ್ರಮೆಯಲ್ಲಿ ಸಿಲುಕಿಕೊಂಡಿರ್ಬೋದು. ಅದಕ್ಕಾಗಿ ಊರಿಗೆ ಕಳಿಸದೆ
ರಜೆಗಳಲ್ಲಿ ಹೀಗೆ ಸುತ್ತಾಡಿಸಲು ಕರೆದುಕೊಂಡು ಹೋಗ್ತಾನೆ. ಇವನ ಮನದಲ್ಲಿರುವ ಆ ಭಯವನ್ನು ಹೇಗೆ ತೊಡೆದು ಹಾಕುವುದು? ಅವನು ನನ್ನ ಮನೆಗೆ ಕಳಿಸದೇ ಇದ್ದರೂ ಪರವಾಗಿಲ್ಲ, ಇವರಿಬ್ಬರು ಸಂತೋಷವಾಗಿದ್ದರೆ ಸಾಕು ಎಂದು ಅವನಿಗೆ ಹೇಗೆ ಅರ್ಥ ಮಾಡಿಸಲಿ? ಹೇಳಿಕೊಂಡವರಿಗೆ ನೋವಾಗಿತ್ತು. ಕೃಷ್ಣ ಪ್ರಸಾದ್ ಅವರು ಅಳಿಯನ ಬಳಿ ಬಂದು ಮನೆಗೆ ಹೋಗಿ ಬರುವಂತೆ ಹೇಳೋಣ ಎಂದುಕೊಂಡರು. ಅವನ ಮನಸ್ಸಿನ ತುಂಬ ನನ್ನ ಬಗ್ಗೆ ಕಹಿಯೇ ತುಂಬಿದೆ. ಹೇಗೆ ಹೇಳುವುದು? ಇದನ್ನು ಕೂಡ ಇವನು ನನ್ನ ಹೆಂಡತಿಯಿಂದ ದೂರ ಮಾಡುತ್ತಿದ್ದಾರೆ ಎಂದು ತಿಳಿದರೆ ಕಷ್ಟ ಎನಿಸಿದಾಗ ಸುಮ್ಮನಾಗಿದ್ದರು. ಗೌತಮ್ ಅಂತೂ ಆಸ್ಪತ್ರೆಯಿಂದ ಹೊರಗೆ ಕಾಲಿಟ್ಟಿರಲಿಲ್ಲ. ರಮೇಶ್ ಅವನೇ ಬಟ್ಟೆ ತಂದು ಕೊಟ್ಟಿದ್ದ, ರಕ್ತದ ಕಲೆಯಾಗಿರುವ ಶರ್ಟ್ ಬದಲಾಯಿಸಿಕೊಳ್ಳುವಂತೆ. ಅಂದು ಮುಂಜಾನೆ ಇನ್ನೂ ನೈಟ್ ಶಿಫ್ಟಿನಲ್ಲೇ ಇದ್ದ ನರ್ಸ್ ಆತುರವಾಗಿ ಹೊರಗೆ ಬಂದವಳು ಡಾಕ್ಟರ್ನನ್ನು ಕರೆತಂದಿದ್ದಳು. ಡಾಕ್ಟರ್ ಒಳಗೆ ಹೋಗಿದ್ದು ನೋಡಿ. ಗೌತಮ್ ಅವಳಿಗೆ ಪ್ರಜ್ಞೆ ಬಂತ, ಏನಾದರೂ ಕಣ್ಣು ಬಿಟ್ಟಳ ಹೇಳಿಕೊಂಡು ಎದ್ದು ನಿಂತಿದ್ದ. ರಾಜು ಅವರು ಬಲವಂತವಾಗಿ ಇಂದ್ರಾಣಿ ಮಹೇಂದ್ರ ಅವರನ್ನು ಚೆನ್ನಯ್ಯ ಸರೋಜಮ್ಮ ಜೊತೆ ಮನೆಗೆ ಕಳಿಸಿ ಕೊಟ್ಟಿದ್ದರು. ಅವರು ಪದ್ಮ ಅವರು ದಿನಕ್ಕೆ ಒಮ್ಮೆ ಬಂದು ಹೋಗುತ್ತಿದ್ದರು. ಉಳಿದದ್ದು ಕೃಷ್ಣ ಪ್ರಸಾದ್, ನಂದನ್, ವಿಮಲಾ ಅವರು ಹಾಗೂ ಗೌತಮ್ ಮಾತ್ರ. ಅರ್ಧ ಗಂಟೆಯ ನಂತರ ಹೊರಬಂದ ಡಾಕ್ಟರ್ ಬಳಿಗೆ 4 ಬಂದು ನಿಂತಿದ್ದರು. ಗೌತಮ್ ಭರವಸೆಯ ನೋಟದೊಂದಿಗೆ, ಅವಳಿಗೆ ಪ್ರಜ್ಞೆ ಬಂತಾ? ಕಣ್ಣು ಬಿಟ್ಲಾ? ನನ್ನ ಕೇಳ್ತಾ ಇದ್ದಾಳಾ? ಇನ್ನೇನು ಭಯವಿಲ್ಲ ತಾನೇ? ಒಂದೇ ಉಸಿರಿಗೆ ಕೇಳಿದ್ದ. ಡಾಕ್ಟರ್, ನಿನ್ನೆಯಿಂದ ಚಿಕಿತ್ಸೆಗೆ ಸ್ಪಂದಿಸಲು ಶುರು ಮಾಡಿದ್ಲು. ಇಂದು ಎಚ್ಚರಗೊಂಡಿದ್ದಾಳೆ. ಯಾರಾದರೂ ಇಬ್ಬರು ಒಳಗೆ ಬನ್ನಿ ಎಂದಿದ್ದರು. ಪ್ಲೀಸ್ ಡಾಕ್ಟರ್, ಎಲ್ಲರೂ ಅವಳಿಗೆ ಬೇಕಾದವರೇ, ನಾವು 4 ಜನ ಇರೋದು, ಎಲ್ಲರೂ ಬರ್ತೇವೆ ಎಂದವರು ಅವರನ್ನು ಒಪ್ಪಿಸಿ ಒಳಗೆ ಬಂದಿದ್ದರು. ಚಂದನಗೆ ಪ್ರಜ್ಞೆ ಬಂದಿದೆ ಎನ್ನುವ ವಿಷಯ ತಿಳಿಯುತ್ತಲೇ ಗೌತಮ್ಗೆ ಜೀವ ಬಂದಂತೆ ಎನಿಸಿತು. ಥ್ಯಾಂಕ್ ಯು ಡಾಕ್ಟರ್, ಅವಳು ಬದುಕಿದ್ರೆ ಸಾಕು ನನಗೆ ಹೇಳಿ. ಅವರಿಗಿಂತ ಮೊದಲೇ ಒಳ ನಡೆದಾಗ 3 ದಿನದಿಂದ ಅವನನ್ನು ನೋಡಿ ಅವನ ವೇದನೆ ಅರ್ಥ ಮಾಡಿಕೊಂಡಿದ್ದವರು ಎಲ್ಲರೂ ಅವನನ್ನು ಹಿಂಬಾಲಿಸಿದರು. ಕಣ್ಣು ಬಿಟ್ಟು ಎಚ್ಚರಗೊಂಡಿದ್ದ ಮಡದಿಯನ್ನು ನೋಡುತ್ತಲೇ ಸಂತೋಷ ಹೆಚ್ಚಾಗಿ ಹಾಗೇ ನಿಂತು ಬಿಟ್ಟ. ಚಂದನ ಅವನ ಹಿಂದೆ ಬಂದ ತಂದೆಯ ಕಡೆ ನೋಡಿ ಮೃದು ಮಂದಹಾಸ ಬೀರಿದಳು. ಬಳಿಗೆ ಬಂದ ಕೃಷ್ಣ ಪ್ರಸಾದ್ ಅವರು, ಮಗಳೇ ಹೇಗಿದ್ಯಾ? ಇಷ್ಟು ಕಂಗೆಡಿಸಿ ಬಿಟ್ಟು ಎಲ್ಲರನ್ನೂ ಕೇಳಿದ್ದರು. ಚಂದನ, ಅಪ್ಪಾಜಿ, ಮಮ್ಮಿ, ನಾನು ಯಾಕೆ ಇಲ್ಲಿದ್ದೀನಿ? ನನಗೆ ಏನಾಗಿದೆ? ಆಸ್ಪತ್ರೆಯಲ್ಲಿ ಯಾಕಿದ್ದೇನೆ ಕೇಳಿದಳು. ಗೌತಮ್, ಏನಿದು? ನನ್ನನ್ನು ಇವಳು ಕೇಳುತ್ತಲೇ ಇಲ್ವಲ್ಲ? ಗಾಬರಿಗೊಂಡಿದ್ದಾಳೆ ಎನಿಸುತ್ತದೆ. ಎಚ್ಚರಗೊಂಡಳಲ್ಲ, ಅಷ್ಟು ಸಾಕು. ಇನ್ನು ಅವಳನ್ನು ಅಂಗೈಯಲ್ಲಿಟ್ಟು ಕಾಪಾಡಿಕೊಳ್ಳುತ್ತೇನೆ ಹೇಳಿಕೊಂಡು ಬಳಿ ಬಂದವನು, ಚಂದನ ಎನ್ನುತ್ತಾ ಅವಳ ತಲೆನೆವರಿಸಲು ಕೈ ನೀಡಿದ. ಅವನತ್ತ ನೋಟ ಹೊರಳಿಸಿದ ಚಂದನ ನೋಟದ ತುಂಬ ಪ್ರಶ್ನಾರ್ಥಕ ಭಾವ ತುಂಬಿಕೊಂಡು, ಯಾರು ನೀವು ಕೇಳಿದ್ದಳು. ಅವಳು ಆ ರೀತಿಯಾಗಿ ನೋಡುತ್ತಾ ತನ್ನನ್ನು ಕೇಳಿದ ರೀತಿಗೆ ಗೌತಮ್ ಕೈಗಟ್ಟಿ ಹಾಗೆ ತಟಸ್ಥವಾಗಿ ಉಳಿದು ಬಿಟ್ಟಿದ್ದ. ಅವಳು ಗುಣವಾಗಿದ್ದ ಸಂತೋಷಕ್ಕೆ ತುಂಬಿದ ಕಣ್ಣ ಹಣಿ ಜಾರಿತು. ನನ್ನನ್ನು ಯಾರು ಅಂತ ಕೇಳ್ತಾ ಇದ್ಯಾ? ಯಾಕೆ? ಏನಾಗಿದೆ ನಿನಗೆ? ಹೇಳುತ್ತಾ ಮತ್ತೊಂದು ಹೆಜ್ಜೆ ಮುಂದೆ ಬಂದಿದ್ದ. ಅವಳ ಮುಖದಲ್ಲಿ ಪೂರ ಗಾಬರಿ. ಅಪ್ಪಾಜಿ, ಯಾರಿವರು? ಅವರತ್ತ ನೋಡಿದವಳ ಕಣ್ಣಲ್ಲಿ ಗೊಂದಲ ಸ್ಪಷ್ಟವಾಗಿತ್ತು. ಡಾಕ್ಟರ್ ಅನುಮಾನಗೊಂಡು ಮುಂದೆ ಬಂದವರು, ನೀವೆಲ್ಲ ಹೊರಗಡೆ ಇರಿ ಎಂದಿದ್ದರು. ಅವರ ಮಾತಿಗೆ ಹೊರಗೆ ಹೊರಡುವ ಮನಸ್ಸಿಲ್ಲದಿದ್ದರು ಎಲ್ಲರೂ ಹೊರಟಿದ್ದರು. ಏನಾಗಿದೆ ಇವಳಿಗೆ ಹೇಳಿಕೊಂಡು ಹೊರಗೆ ನಡೆದಿದ್ದ. ಚಂದನ, ಯಾಕೆ ಇವರು ನನ್ನನ್ನು ಹೀಗೆ ನೋಡ್ತಾ ಇದ್ದಾರೆ? ಹೊರಟವನ ನೋಟ ಒಮ್ಮೆ ನೋಡಿ ಕೇಳಿಕೊಂಡಿದ್ದಳು. ಡಾಕ್ಟರ್ ಅವಳನ್ನು ಪರಿಶೀಲಿಸಿ ಮಾತನಾಡಿಸಿದ್ದರು. ಮತ್ತೊಮ್ಮೆ ರಿಪೋರ್ಟ್ಗಳನ್ನು ಗಮನಿಸಿ ನನ್ನ ಅನುಮಾನ ನಿಜವಾಗಿ ಬಿಟ್ಟು ಹೇಳಿಕೊಂಡು ಸ್ವಲ್ಪ ಸಮಯದ ನಂತರ ಹೊರಗೆ ಬಂದಿದ್ದರು. ಡಾಕ್ಟರ್ ಹೊರಬರುತ್ತಲೇ ಅವರ ಕಡೆ ನಡೆದ ಗೌತಮ್, ಡಾಕ್ಟರ್ ಹುಷಾರಾಗಿದ್ದಾಳೆ ಅಲ್ವಾ? ಏನಾದರೂ ಮಾತನಾಡಿದಾಳೆ? ನನ್ನ ಬಗ್ಗೆ ಯಾಕೆ ಹಾಗೆ ಪರಿಚಯವಿಲ್ಲದಂತೆ ಕೇಳುತ್ತಿದ್ದಾಳೆ ಎಂದಿದ್ದ. ಕೃಷ್ಣ ಪ್ರಸಾದ್ ಅವರಿಗೂ ತಲೆ ಕೆಟ್ಟಂತೆ ಆಗಿತ್ತು. ಮಗಳು ಅಳಿಯನನ್ನು ಗುರುತಿಸಿ ಮಾತನಾಡದೇ ಇದ್ದುದನ್ನು ನೋಡಿ. ಆದರೂ ಎಲ್ಲರ ಪಾಲಿನ ಸಂತೋಷ ಎಂದರೆ ಅವಳು ಬದುಕಿ ಉಳಿದದ್ದು. ಡಾಕ್ಟರ್, ಈ 4 ದಿನದಿಂದ ಗೌತಮ್ ಅವಸ್ಥೆ, ನೋವು, ಅವನ ಕಣ್ಣಿನಲ್ಲಿ ಪ್ರತಿ ಬಾರಿ ತನ್ನ ಕಡೆಗೆ ಇರುತ್ತಿದ್ದ ಪ್ರಶ್ನೆ ನೋಡಿ ತಿಳಿದಿದ್ದವರು, ಹೇಗೆ ಹೇಳೋದು? ಆ ಹುಡುಗಿ ಮೇಲೆ ಪ್ರಾಣನೇ ಇಟ್ಟುಕೊಂಡಿದ್ದಾನೆ, ಹೇಗೆ ವಿಷಯ ತಿಳಿಸುವುದು ಎಂದುಕೊಂಡವರು ತಮ್ಮ ಕರ್ತವ್ಯ ಎನಿಸಿದಾಗ, ಮಿಸ್ಟರ್ ಗೌತಮ್, ನಿಮ್ಮ ವೈಫ್ ಚಂದನಳ ನೆನಪಿನ ಶಕ್ತಿ ಅಂದರೆ ಇತ್ತೀಚೆಗಿನ ಕೆಲ ವರ್ಷಗಳದು. ಅವರಿಗೆ ಯಾವುದೇ ನೆನಪುಗಳು ಇಲ್ಲ. ನಾನು ಅವರನ್ನು ಮಾತನಾಡಿಸಿದ ಪ್ರಕಾರ ಈ 4 ವರ್ಷದ ನೆನಪುಗಳು ಅವರಿಂದ ದೂರವಾಗಿದೆ ಎನ್ನುತ್ತಿದ್ದಂತೆ ಎಲ್ಲರಿಗೂ ಮತ್ತೊಮ್ಮೆ ಅಚ್ಚರಿಯಾಗಿತ್ತು. ಗೌತಮ್ ಮಾತಿಗೆ ಆಘಾತಗೊಂಡು, ಡಾಕ್ಟರ್ ಏನು ಹೇಳ್ತಿದ್ದೀರಾ ಕೇಳಿದ್ದ. ಅದು ನಿಮ್ಮ ವೈಫ್
ಪಾರ್ಷಿಯಲಿ ಅಮ್ನೇಷಿಯಾಗೆ ಒಳಗಾಗಿದ್ದಾರೆ ಎಂದಿದ್ದರು. ಗೌತಮ್, ವಾಟ್? ಏನು ಹೇಳ್ತಾ ಇದ್ದೀರಾ ಡಾಕ್ಟರ್? ಅವಳ ತಂದೆಯನ್ನು ಗುರುತು ಹಿಡಿದಿದ್ದಾಳಲ್ಲ ಡಾಕ್ಟರ್, ಸರಿಯಾಗಿ ಹೇಳಿ. ಕೇಳಿ ಕೃಷ್ಣ ಪ್ರಸಾದ್ ಅವರ ಕಡೆ ಕೋಪದಿಂದ ನೋಡಿದ್ದ. ಡಾಕ್ಟರ್ ಮಾತು ಕೇಳಿ ಅವರಿಗೂ ಒಂದು ರೀತಿಯಾಗಿತ್ತು. ನಮ್ಮನ್ನು ಮರೆತರೂ ಪರವಾಗಿಲ್ಲ, ಈ ಹುಡುಗನನ್ನು ಮರೆಯೋದು ಬೇಡ ಹೇಳಿಕೊಂಡಿದ್ದರು. ಡಾಕ್ಟರ್, ಬನ್ನಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಸಮಯದಲ್ಲಿ ನೀವು ತಾಳ್ಮೆಯಿಂದ ಇರಬೇಕು ಹೇಳಿ ತಮ್ಮ ಕ್ಯಾಬಿನ್ಗೆ ಕರೆದುಕೊಂಡು ಹೋಗಲು ನೋಡಿದ್ದರು. ಗೌತಮ್, ನೋ ಡಾಕ್ಟರ್, ಅದೇನೋ ಇಲ್ಲೇ ಹೇಳಿ, ನಾನು ನನ್ನ ಹೆಂಡತಿನ ಬಿಟ್ಟು ಎಲ್ಲೋ ಬರೋಲ್ಲ ಹೇಳಿದ್ದ. ಡಾಕ್ಟರ್, ಅದು ತಲೆಗೆ ಬಿದ್ದ ತೀವ್ರವಾದ ಪೆಟ್ಟಿನಿಂದ ಹೀಗಾಗಿದೆ. ನಿಮ್ಮ ಅದೃಷ್ಟ ಅವರು ಕೋಮಾಗೆ ಹೋಗಿಲ್ಲ, ಅದಕ್ಕೆ ಸಂತೋಷಪಡಿ. ಅವಳ ಜೀವನದಲ್ಲಿ 4 ವರ್ಷಗಳನ್ನು ಮರೆತಿದ್ದಾಳೆ ಅಷ್ಟೇ. ಏನು ಓದ್ತಾ ಇದೆಯಾ ಎಂದು ಕೇಳಿದ್ದಕ್ಕೆ ನೆನಪಿಸಿಕೊಂಡು ಸೆಕೆಂಡ್ ಇಯರ್ PUC ಎಕ್ಸಾಮ್ ಬರೆದಿದ್ದೇನೆ ಅಂದಳು. ಅನಂತರ ಅವಳ ಜೀವನದಲ್ಲಿ ಬಂದ ಯಾವ ವ್ಯಕ್ತಿಗಳ ಪರಿಚಯವೂ ಈಗ ಅವಳಿಗೆ ಇರೋದಿಲ್ಲ, ಎಲ್ಲವನ್ನೂ ಮರೆತಿದ್ದಾಳೆ ಎಂದಿದ್ದರು. ಗೌತಮ್, ವಾಟ್ ಎನ್ನುತ್ತಾ ಜೋರಾಗಿ ಕೂಗಿ ಅಲ್ಲೇ ಇದ್ದ ಗೋಡೆಯನ್ನು ಆಸರೆಗಾಗಿ ಹೊರಗೆ ನಿಂತು ಬಿಟ್ಟಿದ್ದ. ಅಂದರೆ ಅವಳಿಗೆ ನನ್ನ ನೋಡಿದ ನೆನಪೇ ಇಲ್ವಾ? ಅವಳು ಬಂದಿದ್ದು ಇಲ್ಲಿಗೆ ಡಿಗ್ರಿ ಜಾಯಿನ್ ಆದಮೇಲೆ. ಅಂದರೆ ಈಗ ಅವಳ ನೆನಪಿನಲ್ಲಿ ನಾನು ಪೂರಾ ಹೊರಗಿನವನು, ಅಪರಿಚಿತ. ಈ ಆಘಾತದ ಸುದ್ದಿಯನ್ನು ಸಹಿಸಿಕೊಳ್ಳಲು ಕಷ್ಟವೆನಿಸಿತು. ನಂದನ್ ಅವನ ಭುಜದ ಮೇಲೆ ಕೈ ಇಟ್ಟವನು. ಏನೂ ಆಗೋಲ್ಲ ಗೌತಮ್, ಅವಳು ಬದುಕಿದ್ದಾಳಲ್ಲ, ಅದಕ್ಕೆ ಸಂತೋಷ ಪಡೋಣ. ಅವಳಿಗೆ ಈಗ 4 ವರ್ಷದಲ್ಲಿ ನಡೆದುದನ್ನು ತಿಳಿಸಿ ಹೇಳಿ ನಿಮ್ಮ ಪರಿಚಯ ಮಾಡಿಕೊಟ್ರೆ ಆಯಿತು. ನೀವಿಷ್ಟೊಂದು ಟೆನ್ಷನ್ ತೆಗೆದುಕೊಳ್ಳಬೇಡಿ ಎಂದಿದ್ದ. ಗೌತಮ್, ನನ್ನನ್ನು ಅವಳು ಮರೆಯಲು ಹೇಗೆ ಸಾಧ್ಯ ಡಾಕ್ಟರ್? ಮತ್ತೊಮ್ಮೆ ಪರಿಶೀಲಿಸಿ ಪ್ಲೀಸ್. ಇಲ್ಲಿ ಆಗದಿದ್ದರೆ ಬೇರೆ ಎಲ್ಲಿಗಾದರೂ ಕರೆದುಕೊಂಡು ಹೋಗ್ತೇನೆ, ಬೇರೆ ಸರ್ಜನ್ ಸ್ಪೆಷಲಿಸ್ಟ್ಗಳಿಗೆ ತೋರಿಸ್ತೇನೆ. ನನ್ನ ಹೆಂಡತಿ ನನಗೆ ಬೇಕು, ಅವಳು ನನ್ನ ಗುರುತಿಸಬೇಕು ಎಂದಿದ್ದ. ಡಾಕ್ಟರ್, ಅನುಮಾನ ಇತ್ತು ಅವಳೆಲ್ಲ ಮರೆತು ಬಿಡ್ಬೋದು ಎಂದು. ಕಾರಣ ಅಷ್ಟು ಆಳವಾದ ಪೆಟ್ಟಾಗಿತ್ತು. ಆದರೆ ಆಗಾಗಲಿಲ್ಲ. ಅದು ನಿಜಕ್ಕೂ ನಿಮ್ಮ ಅದೃಷ್ಟ. ಅವಳು 4 ವರ್ಷದ್ದು ಮಾತ್ರ ಮರೆತಿದ್ದಾಳೆ. ಹಾಗೆ ಇನ್ನೊಂದು ಮುಖ್ಯ ವಿಷಯ ಹೇಳಬೇಕು ನಿಮಗೆಲ್ಲ ಎಂದಾಗ ಮತ್ತೇನು ವಿಷಯ ತಿಳಿಸುವರು ಎನಿಸಿ ಕೃಷ್ಣ ಪ್ರಸಾದ್, ಗೌತಮ್ ಇಬ್ಬರು ಒಟ್ಟಿಗೆ ಪ್ರಾಣಕ್ಕೇನೂ ಅಪಾಯ ಇಲ್ಲ ತಾನೆ ಕೇಳಿದ್ದರು. ಆ ವಿಷಯದ ಬಗ್ಗೆ ಹೇಳಬೇಕು. ಆಪರೇಷನ್ ತುಂಬ ಕಾಂಪ್ಲಿಕೇಟೆಡ್ ಆಗಿತ್ತು. ಹಾಗಾಗಿ ನೀವು ಪೇಷಂಟ್ಗೆ ಒತ್ತಡ ಎನಿಸುವಂಥ ಯಾವ ವಿಷಯಗಳು ತಿಳಿಸಬಾರ್ದು ಎಂದಿದ್ರು. ನಂದನ್, ಹಾಗಂದರೆ ಹೇಗೆ ಡಾಕ್ಟರ್? ಅವಳಿಗೆ ಏನನ್ನು ತಿಳಿಸಿ ಹೇಳುವುದು ಬೇಡವಾ ಕೇಳಿದ್ದ. ಅವರು 4 ವರ್ಷದ ಹಿಂದೆ ಹೇಗಿದ್ಲೋ ಹಾಗಿರಲಿ ಸದ್ಯಕ್ಕೆ. ನಂತರ ನಡೆದ ಮುಖ್ಯ ಘಟನೆಗಳ ಬಗ್ಗೆ ಹೇಳುವುದು ಬೇಡ. ಹೇಳುವುದರಿಂದ ಅವಳ ಮೇಲೆ ಒತ್ತಡ ಬೀಳುತ್ತದೆ, ಪ್ರಾಣಕ್ಕೆ ಅಪಾಯ ಆಗುವ ಸಾಧ್ಯತೆ ಇದೆ. ಕೆಲವು ದಿನಗಳು ಸೂಕ್ಷ್ಮವಾಗಿ ಅವಳು ಇರುವ ಸ್ಥಿತಿಯಲ್ಲಿ ಇರುವಂತೆ ನೋಡಿಕೊಳ್ಬೇಕು. ಸ್ವಲ್ಪ ಅವಳು ಚೇತರಿಸಿಕೊಂಡು ಏನನ್ನಾದರೂ ಅರ್ಥ ಮಾಡಿಕೊಳ್ಳುವ ಸ್ಥಿತಿಗೆ ಬಂದಾಗ ವರ್ಷಗಳು ಹೀಗೆ ಮುಂದೆ ಸಾಗಿದೆ. ನೀನು ಆಕ್ಸಿಡೆಂಟ್ನಲ್ಲಿ ತಲೆಗೆ ಏಟು ಬಿದ್ದು 4 ವರ್ಷದ್ದು ಮರೆತಿದ್ಯಾ ಎಂದು ಹೇಳಿ. ಯಾಕೆಂದರೆ ಈ ವಿಷಯ ತುಂಬ ದಿನ ಮುಂದೂಡಲು ಆಗೋಲ್ಲ. ಆದರೂ ಅದನ್ನು ಡಾಕ್ಟರ್ ಕೈಯಲ್ಲಿ ಹೇಳಿಸಿದರೆ ಉತ್ತಮ. ಅದನ್ನು ಅವಳು ಸಹಜವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಆದರೆ ನಿನ್ನ ಮದುವೆಯಾಗಿದೆ, ನಿನ್ನ ಗಂಡ ಇವನೇ ಎಂದು ಅವಳಿಗೆ ಅಪರಿಚಿತ ಎನ್ನುತ್ತಿರುವ ಒಬ್ಬ ವ್ಯಕ್ತಿಯನ್ನು ಅವಳ ಮುಂದೆ ನಿಲ್ಲಿಸಿದರೆ ಅದನ್ನು ಸಹಿಸಿಕೊಳ್ಳುವ ಶಕ್ತಿ ಇರೋದಿಲ್ಲ. ಕಾರಣ ಪ್ರತಿ ಹೆಣ್ಣಿಗೂ ಜೀವನದಲ್ಲಿ ಮದುವೆ ಅನ್ನೋದು ಮುಖ್ಯ ಘಟ್ಟ. ಅಂಥದ್ರಲ್ಲಿ ತನಗೆ ತಿಳಿಯದೆ ಮದುವೆ ಆಗಿದೆ ಎಂದರೆ ಅವಳಿಗೆ ಪರಿಚಯವೇ ಇಲ್ಲದ ವ್ಯಕ್ತಿಯನ್ನು ಹೇಗೆ ಗಂಡ ಎಂದು ಒಪ್ಪಿಕೊಳ್ಳುತ್ತಾಳೆ? ಈ ವಿಷಯವಾಗಿ ಅವಳು ಹಳೆಯದನ್ನು ನೆನಪಿಸಿಕೊಳ್ಳುವ ಸಲುವಾಗಿ ಒತ್ತಡ ಹೆಚ್ಚಾದರೆ ಆಗಲೇ ತಿಳಿಸಿದ್ದೇನೆ, ತುಂಬ ಕಾಂಪ್ಲಿಕೇಟೆಡ್ ಆಗ್ತದೆ, ಪ್ರಾಣ ಹೋಗುವ ಸಾಧ್ಯತೆ ಇರುತ್ತದೆ. ಅವಳಿಗೂ ಸಮಯ ಕೊಡಿ. ಆದರೆ ಸಂಬಂಧ ಪರಿಚಯ ಹೊಸದಾಗಿ ಮೂಡಲಿ. ಅವಳು ಪೂರ್ಣ ಗುಣಮುಖವಾದ ನಂತರ ತಿಳಿಸಬಹುದು ಎಂದಿದ್ದರು. ಅವರ ಮಾತು ಕೇಳಿ ಗೌತಮ್ ಪೂರ ಸೋತು ಹೋಗಿದ್ದ. ಅವಳಿಂದ ದೂರವಾಗಿ ಅಪರಿಚಿತನಾಗಿ ಹೇಗೆ ಬಿಟ್ಟಿರುವುದು ಹೇಳಿಕೊಂಡಿದ್ದ. ನಂದನ್, ಮತ್ತೆ ಅವಳಿಗೆ ನೆನಪು ಬರಲು ಸಾಧ್ಯ ಇಲ್ಲವೇ ಡಾಕ್ಟರ್ ಕೇಳಿದ್ದ. ಸಾಧ್ಯ ಇಲ್ಲ ಎಂದು ಹೇಳಲು ಆಗೋಲ್ಲ. ದಿನಗಳು ವರ್ಷಗಳು ಕಳೆದಾಗೆ ಮರೆಯಲ್ಲಿ ಸರಿದಿರುವ ವ್ಯಕ್ತಿಗಳು ದೃಶ್ಯಗಳು ಮತ್ತೆ ಅವಳ ನೆನಪಿನಲ್ಲಿ ಮೂಡಬಹುದು. ಅಂಥ ಸಾಧ್ಯತೆ ಕೂಡ ಇದೆ. ಆದರೆ ಆಗಿರುವ ಏಟಿನ ತೀವ್ರತೆ ನೋಡಿದರೆ ಅಂಥ ಸಾಧ್ಯತೆ ಕಡಿಮೆ ಎಂದಿದ್ದನು. ಅವರು ಕೊನೆಯ ಕೆಲವು ಮಾತುಗಳು ಕೇಳಿದ್ದ ಗೌತಮ್, ಅವಳು ಬದುಕಿದ್ದಾಳಲ್ಲ, ನನಗೆ ಅಷ್ಟು ಸಾಕು. ಮುಂದೆ ಏನು ಮಾಡಬೇಕೆಂದು ಯೋಚಿಸ್ತೇವೆ. ನನ್ನ ಹೆಂಡತಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ. ನೀವು ಹೇಳಿದ ಹಾಗೆ ಅವಳನ್ನು ಹುಷಾರಾಗಿ ನೋಡಿಕೊಳ್ತೇವೆ. ಥ್ಯಾಂಕ್ ಯು ಡಾಕ್ಟರ್ ಎಂದಿದ್ದ. ಕೃಷ್ಣ ಪ್ರಸಾದ್ ಅವರಂತೂ ಅಳಿಯನ ಮುಖ ನೋಡದಾಗಿದ್ದರು. ಎಂಥ ಕೆಲಸವಾಗಿ ಹೋಯಿತು. ಪೇಚಾಡಿಕೊಂಡಿದ್ದರು.
ಜೊತೆಗೆ ಚಂದನಳ ಸೂಕ್ಷ್ಮ ಆರೋಗ್ಯ ನೆನಪಾದಾಗ ಹೀಗೆಲ್ಲಕ್ಕಿಂತ ಅವಳ ನೋಡಿಕೊಳ್ಳುವುದೇ ಮುಖ್ಯ. ಡಾಕ್ಟರ್ ಹೇಳಿದಂತೆ ನಡೆದುಕೊಳ್ಬೇಕು ಎಂದುಕೊಂಡಿದ್ದರು. ವಿಮಲಾ ಅವರಿಗೂ ಗೌತಮ್ ವಿಷಯದಲ್ಲಿ ಮಗಳು ಎಲ್ಲ ಮರೆತಿರುವುದು ಬೇಸರವಾದರೂ ಮಗಳು ಬದುಕಿದ್ದೇ ಸಾಕು ಎನಿಸಿತು. ಡಾಕ್ಟರ್ ಮತ್ತೊಂದೆರಡು ವಿಷಯ ತಿಳಿಸಿ ಹೊರಟ ನಂತರ ಹೀಗೇನು ಮಾಡೋದು ಹೇಳಿ ಗೌತಮ್ ಎರಡು ಕೈಯಲ್ಲೂ ತಲೆ ಹಿಡಿದು ಅಲ್ಲಿದ್ದ ಕುರ್ಚಿಯಲ್ಲಿ ಕುಳಿತು ಬಿಟ್ಟಿದ್ದ. ಈ 4 ದಿನಗಳಲ್ಲಿ ಅವನು ಚಂದನಳನ್ನು ಯಾವ ರೀತಿ ಎಷ್ಟು ಹಚ್ಚಿಕೊಂಡಿದ್ದಾನೆ ಎಂದು ತಿಳಿದಿದ್ದವರು ಅವನನ್ನು ಸಮಾಧಾನಿಸುವ ಬಗ್ಗೆ ತಿಳಿಯದಾಗಿದ್ದರು. ನಂದನ್ ಅವನತ್ತ ಬಂದು ಹೆಗಲ ಮೇಲೆ ಕೈ ಇಟ್ಟು ಸಮಾಧಾನ ಮಾಡಿಕೊಳ್ಳಿ ಹೇಳಿದ್ದ. ಗೌತಮ್, ಅವಳ ಮುಂದೆ ಹೇಗೆ ಅಪರಿಚಿತನಾಗಿ ಹೋಗಲಿ, ಹೊಸದಾಗಿ ಹೇಗೆ ಪರಿಚಯ ಮಾಡಿಕೊಳ್ಳಲಿ? ನನ್ನ ಪ್ರಾಣ, ಅವಳ ಮುಂದೆ ನಾನು ನಟಿಸಬೇಕಾ? ಅವಳಿಗೆ ಮೋಸ ಮಾಡಿದಂತೆ ಆಗೋಲ್ವಾ ಹೇಳಿದ್ದ. ನಂದನ್, ಈಗಿನ ಪರಿಸ್ಥಿತಿಯಲ್ಲಿ ಅದನ್ನೆಲ್ಲ ನೋಡಲು ಆಗೋದಿಲ್ಲ. ಹುಷಾರಾಗಿದ್ದಾಳೆ, ಅಷ್ಟು ಸಾಕು. ಇನ್ನು ನೀವು ಅಪರಿಚಿತರಾಗಿ ಉಳಿಯೋದಿಲ್ಲ. ಯಾಕೆ ಅಂದರೆ ಈಗ ಪರಿಚಯ ಮಾಡಿಕೊಟ್ರೆ ಆಯಿತು. ಇನ್ನು ದಿನ ಕಳೆದಾಗ ಏನಾಗ್ತದೋ ಅದನ್ನು ಕಾಲಕ್ಕೆ ಬಿಡೋಣ. ಪರಿಚಯವನ್ನು ಆತ್ಮೀಯತೆ, ಸ್ನೇಹ, ಒಲವಿನ ಪರಿಧಿಗೆ ತೆಗೆದುಕೊಂಡು ಹೋಗೋದು ನಿಮ್ಮ ಕೈಯಲ್ಲಿದೆ. ಸದ್ಯಕ್ಕೆ ನಿಮ್ಮನ್ನು ಅವಳಿಗೆ ಪರಿಚಯಿಸಿಕೊಡ್ತೀನಿ, ಬನ್ನಿ ಹೇಳಿ ಕೈ ಹಿಡಿದೆ ಕರೆದುಕೊಂಡು ನಡೆದಾಗ ಗೌತಮ್ ಏನು ಹೇಳಲಾರದೆ ಅವನ ಹಿಂದೆ ನಡೆದಿದ್ದ. ಎಚ್ಚರಗೊಂಡಿದ್ದ ಚಂದನ ಸುತ್ತ ನೋಡುತ್ತಾ ಉಳಿದಿದ್ದವಳು ಬಂದವರತ್ತ ನೋಡಿದಳು. ವಿಮಲಾ ಅವರು ಅವಳ ಬಳಿ ಸರಿದು, ಚಂದು ಈಗ ಹೇಗಿದ್ಯಾ? ಏನು ನೋವಿಲ್ಲ ತಾನೆ ಕೇಳಿದ್ದರು. ತಲೆ ತುಂಬ ನೋಯ್ತಿದೆ ಮಮ್ಮಿ, ಮೈಕೈ ಕೂಡ ಹಾಗೆ ಅನಿಸುತ್ತೆ, ಏನೋ ಒಂದು ರೀತಿ ಎಂದವಳ ನೋಟ ಮತ್ತೆ ಹರಿದದ್ದು ತನ್ನನ್ನೇ ಕಣ್ಣು ಮಿಟುಕಿಸದೆ ನೋಡುತ್ತಿದ್ದ ಗೌತಮ್ ಕಡೆಗೆ. ಗೌತಮ್ ಅವಳು ನೋವಾಗುತ್ತಿದೆ ಎಂದದ್ದು ಕೇಳಿ ಬಳಿ ಸರಿದು ಕೈ ಹಿಡಿದು ಸಮಾಧಾನಿಸುವ ಆತುರ ಪರಿಸ್ಥಿತಿ ತಿಳಿದಿದ್ದ ಕಾರಣ ತನ್ನನ್ನು ತಾನು ಸಾವರಿಸಿಕೊಂಡು ನಿಂತಿದ್ದ. ಅವಳ ನೋಟ ಅರ್ಥ ಮಾಡಿಕೊಂಡ ನಂದನ್ ಅವನನ್ನು ಮುಂದಕ್ಕೆ ಕರೆದು, ಚಂದನ, ನೀನು ರಜೆಗೆ ದೊಡ್ಡಮ್ಮನ ಮನೆಗೆ ಬಂದಿದ್ದಾಗ ಈ ಆಕ್ಸಿಡೆಂಟ್ ಆಗಿದ್ದು. ಆಗ ನಿನ್ನನ್ನು ಇವರೇ ಆಸ್ಪತ್ರೆಗೆ ಸೇರಿಸಿದ್ದು. ಹಾಗೆ ಇವರು ದೊಡ್ಡಮ್ಮನ ಮನೆಯ ಪಕ್ಕವೇ ಇರೋದು ಗೌತಮ್ ವರ್ಮಾ ಎಂದು. ಇವರಿಂದ ನಮಗೆ ತುಂಬ ಸಹಾಯಕವಾಯಿತು. ಇಲ್ಲದಿದ್ದರೆ ಗೊತ್ತಿಲ್ಲದ ಊರಿನಲ್ಲಿ ಸ್ವಲ್ಪ ಕಷ್ಟವಾಗುತ್ತಿತ್ತು ಎಂದು ಪರಿಚಯಿಸಿಕೊಟ್ಟಿದ್ದ. ಅವಳ ಕಣ್ಣಿನಲ್ಲಿದ್ದ ಗೊಂದಲ ಬಗೆಹರಿದಂತೆ ಚಂದನ 2 ಕೈ ಜೋಡಿಸಲು ಪ್ರಯತ್ನಿಸಿ ಡ್ರಿಪ್ಸ್ ಹಾಕಿದ್ದ ಕಾರಣ ಸಾಧ್ಯವಾಗದೆ, ನಮಸ್ತೆ, ನಿಮ್ಮಿಂದ ತುಂಬ ಸಹಾಯವಾಗಿದೆ ಎಂದಿದ್ದಳು. ಗೌತಮ್ ತನ್ನ ಮಡದಿ ಅಪರಿಚಿತರ ಸಾಲಿನಲ್ಲಿ ತನ್ನನ್ನು ನಿಲ್ಲಿಸಿದ ರೀತಿಗೆ ಅವಳ ನಡೆಗೆ ತತ್ತರಿಸಿ ಹೋಗಿದ್ದ. ಏನಾದರೂ ಹೇಳಬೇಕು, ಮಾತನಾಡಬೇಕು ಎನಿಸಿದರೂ ಅಪರಿಚಿತನಂತೆ ಏನನ್ನು ಹೇಳಲು ಆಗದೆ ಅಲ್ಲಿ ನಿಲ್ಲದೆ ಹೊರಗೆ ಬಂದು ಬಿಟ್ಟಿದ್ದ. ನಂತರ ಸಿಸ್ಟರ್, ಅವರು ಸ್ವಲ್ಪ ಸಮಯ ರೆಸ್ಟ್ ಮಾಡಲಿ, ನೀವೆಲ್ಲ ಹೊರಗೆ ಇರಿ, ಬೇಗ ವಾರ್ಡ್ಗೆ ಶಿಫ್ಟ್ ಮಾಡ್ತೇವೆ ಎಂದಿದ್ದರು. ಸಂಜೆಯ ವೇಳೆಗೆಲ್ಲ ಚಂದನಳನ್ನು ವಾರ್ಡ್ಗೆ ಶಿಫ್ಟ್ ಮಾಡಲಾಗಿತ್ತು. ಗೌತಮ್ ಅಲ್ಲೇ ಹೊರಗೆ ಉಳಿದು ಅವಳು ಮಲಗಿದ್ದ ಸಮಯದಲ್ಲಿ ಅವಳ ಬೆಡ್ ಪಕ್ಕವೇ ಕುಳಿತು ತಲೆ ನೆವರಿಸುತ್ತಾ ಒಬ್ಬನೇ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದ. ವಿಷಯ ತಿಳಿದು ಬಂದ ಮಹೇಂದ್ರ, ಇಂದ್ರಾಣಿಯವರು, ರಮೇಶ್, ಪಾವನಿ ಎಲ್ಲರೂ ಅವಳು ತಮ್ಮನ್ನು ಗುರುತು ಹಿಡಿಯದೆ ಹೊಸಬರನ್ನು ನೋಡಿದಂತೆ ನೋಡಿದಾಗ ಸಂಕಟಪಟ್ಟಿದ್ದರು. ಕಣ್ಣು ತುಂಬಿಕೊಂಡಿದ್ದ ಮನೆಯವರನ್ನು ನೋಡಿದ ರಮೇಶ್, ಆ ಹುಡುಗಿ ಬದುಕಿದ್ದಾಳಲ್ಲ, ಅದಕ್ಕೆ ಸಂತೋಷ ಪಡೋಣ, ಮತ್ತೆ ಹೊಸ ಪರಿಚಯ, ಹೊಸ ಸಂಬಂಧ. ಆದರೆ ಅವಳು ಮರೆತಿದ್ದರೂ ನಮಗೆ ತಿಳಿದಿದೆಯಲ್ಲ ಬಿಡಿ ಎಂದೆಲ್ಲರನ್ನು ಸಮಾಧಾನಪಡಿಸಿದ. ರಾಜು ದಂಪತಿಗಳು ಕೂಡ ಬಂದು ನೋಡಿಕೊಂಡು ಹೋಗಿದ್ದರು. ಹಾಗೆ ಮಿತ್ರ ಅವಳ ಗಂಡನೊಂದಿಗೆ ಬಂದು ನೋಡಿ ಹೋಗಿದ್ದಳು. ಆದ್ರಿಗೆ ಕೂಡ ವಿಷಯ ತಿಳಿದಿತ್ತು. ಆಗಾಗ ಆಸ್ಪತ್ರೆಗೆ ಬಂದು ಹಳೆಯ ಯಾವುದೇ ವಿಷಯ ತೆಗೆಯದೆ ಅವಳ ಜೊತೆ ಸ್ವಲ್ಪ ಸಮಯ ಕಳೆದು ಹೋಗುತ್ತಿದ್ದಳು. ನಂದನ್ ಬಲವಂತದ ಮೇರೆಗೆ ಮನೆಗೆ ಬಂದ ಗೌತಮ್ ಸೋತ ಹೆಜ್ಜೆಗಳೊಂದಿಗೆ ತನ್ನ ಮನೆಯೊಳಗೆ ಒಮ್ಮೆ ನೋಡಿ ಕೋಣೆಯ ಕಡೆ ನಡೆದಿದ್ದವನು ಅಂದು ಅವಳ ಜೊತೆ ಹೊರಗೆ ನಡೆದದ್ದು. ಆದರೆ ಇಂದು ಒಬ್ಬನೇ ಬಂದಿದ್ದೀನಿ, ಅವಳಿದ್ದಾಳೆ, ಆದರೂ ನನ್ನ ಜೊತೆ ಬರುವ ಪರಿಸ್ಥಿತಿಯಲ್ಲಿ ಇಲ್ಲ ಎಂದುಕೊಂಡವನಿಗೆ ಎಲ್ಲೆಲ್ಲೂ ಚಂದನಳ ನೆನಪೇ ಆವರಿಸಿದಂತೆ. ರೂಮಿನಲ್ಲಿ ಅವಳು ಹೆಚ್ಚಾಗಿ ಕೂರುತ್ತಿದ್ದ ಜಾಗ, ಮಂಚಕ್ಕೆ ಹೊರಗೆ ಕುಳಿತುಕೊಳ್ಳುತ್ತಿದ್ದ ರೀತಿ, ತೋಟದಲ್ಲಿ ಮಲ್ಲಿಗೆ ಅರಳಿದಾಗ ಕಿಟಕಿ ಬಳಿ ನಿಂತು ಅದರ ಸುವಾಸನೆ ಆಸ್ವಾದಿಸುತ್ತಾ ತನ್ನನ್ನು ಕರೆದು ತೋರಿಸುತ್ತಿದ್ದ ಗಳಿಗೆಯ ನೆನಪುಗಳು ಒಂದರ ಹಿಂದೆ ಒಂದು ದಾಳಿ ನಡೆಸಿದವು. ಅವಳಿಲ್ಲದಿರುವುದು ಹೇಗೆ? ಮೂಡಿದ ಪ್ರಶ್ನೆ ಬೃಹದಾಕಾರವಾಗಿ ಬೆಳೆದಿತ್ತು. ಉತ್ತರ ಮಾತ್ರ ಸಿಗಲಿಲ್ಲ. ಸ್ವಲ್ಪ ಸಮಯ ಯೋಚಿಸುತ್ತಾ ಕುಳಿತಿದ್ದ. ಚೆನ್ನಯ್ಯ ಕಾಫಿ ಕಪ್ ಹಿಡಿದು ಬಂದವರು, ನೀನು ಹಿಂಗೆ ಕುಳಿತರೆ ಹೆಂಗೆ ಗೌತಮ್, ನೀನು ಮೊದಲನ ಹಾಗೆ ಚುರುಕಾಗಿ ಓಡಾಡಿಕೊಂಡೇ ಇರಬೇಕು ಎಂದಿದ್ದರು. ಏನನ್ನು ಮಾತನಾಡದವನ ನೋಡಿ ಚಂದನನ್ನು ನೆನೆದು ಅವರ ಕಣ್ಣುಗಳು ತುಂಬಿತ್ತು.
ಯಾರ ಕಣ್ಣು ಬಿತ್ತು, ಆದರೂ ಆ ಹುಡುಗಿಗೇನು ಆಗಲಿಲ್ವಲ್ಲ, ಅದಷ್ಟು ಬೇಗ ಎಲ್ಲ ಸರಿ ಹೋಗ್ತದೆ ಹೇಳಿ ಕಪ್ಪ ಅವನ ಮುಂದೆ ಇಟ್ಟು ನಡೆದಿದ್ದರು. ಸ್ವಲ್ಪ ಸಮಯ ಹಾಗೆ ಉಳಿದಿದ್ದವನು ಮರುಕ್ಷಣವೇ ಕಮಿಷನರ್ಗೆ ಕರೆ ಮಾಡಿ ಮಾತನಾಡಿದ್ದ. ಅವರಿಂದ ವಿಷಯ ತಿಳಿದು, ನೋಡಿ, ಆದಷ್ಟು ಬೇಗ ನನಗೆ ಪೂರ್ತಿ ಡೀಟೇಲ್ಸ್ ಬೇಕು. ಯಾರವರು ಎಂದು ತಿಳಿಯಬೇಕು. ನಿಮಗೆ ಯಾವಾಗ ಏನು ಮಾಹಿತಿ ಬೇಕಿದ್ರೂ ಕೇಳಿ. ಇಂಥ ಕೃತ್ಯ ಮಾಡಲು ಧೈರ್ಯ ಮಾಡಿರುವವರು ಯಾರೆಂದು ನನಗೆ ತಿಳಿಯಬೇಕು ಎಂದವನು. ಆ ದಿನದ ಬಗ್ಗೆ ಅವರು ಮತ್ತೊಮ್ಮೆ ಪ್ರಶ್ನಿಸಿದಾಗ ಮತ್ತೊಂದಿಷ್ಟು ಮಾಹಿತಿ ನೀಡಿ ಬೇಗ ಕೆಲಸವಾಗಬೇಕು ಹೇಳಿ ಎದ್ದು ವಾಶ್ರೂಮ್ ಕಡೆ ನಡೆದಿದ್ದ. ಸ್ನಾನ ಮಾಡಿ ಬಂದವನು ಅಷ್ಟೇ ಬೇಗ ತಯಾರಾಗಿ ಹೊರಗೆ ನಡೆದಿದ್ದ. ಮೊದಲೇ ಮಾತನಾಡಿದಂತೆ ಅಂದು ಚಂದಣ್ಣಲ ಡಿಸ್ಚಾರ್ಜ್ ಆಗಿತ್ತು. ಚಂದಣ್ಣಲನ್ನು ಅವಳ ಊರು ಮಳವಳ್ಳಿಗೆ ಕರೆದುಕೊಂಡು ಹೋಗುವುದೆಂದು ಮಾತುಕತೆಯಾಗಿತ್ತು. ಪರಿಸ್ಥಿತಿಯ ಅರಿವಿದ್ದ ಕಾರಣ ಗೌತಮ್ ಒಪ್ಪಿಕೊಂಡವನು ನಾನೇ ಕಾರ್ ಡ್ರೈವ್ ಮಾಡುತ್ತೇನೆ ಎಂದಿದ್ದ. ನಂದನ್, ಬೇಡ ಗೌತಮ್, ಅವಳಿಗೆ ಈಗಾಗಲೇ ಅನುಮಾನ ಶುರುವಾಗಿದೆ. ಅವರು ಯಾವಾಗಲೂ ಯಾಕೆ ಆಸ್ಪತ್ರೆಯಲ್ಲಿ ಇರುತ್ತಾರೆ ಎಂದು ಕೇಳುತ್ತಿದ್ದಳು. ಈ ಸಮಯದಲ್ಲಿ ಅವಳು ಹೆಚ್ಚಾಗಿ ಯೋಚಿಸುವುದು ಬೇಡ, ಡ್ರೈವರ್ ಬಂದರೆ ಸಾಕು ಎಂದಿದ್ದ. ಗೌತಮ್ ಮನಸ್ಸಿಲ್ಲದಿದ್ದರೂ ಒಪ್ಪಿಗೆ ನೀಡಿದವನು ವಾರ್ಡ್ಗೆ ಬಂದು ಮಲಗಿದ್ದ ಚಂದನಾನಿಗೆ ಮುತ್ತು ಕೊಟ್ಟು, ನಿನ್ನ ಬಿಟ್ಟಿರುವುದು ತುಂಬ ಕಷ್ಟ, ಆದರೆ ನಿನಗೆ ಅದು ಅರ್ಥವಾಗುತ್ತಿಲ್ಲ. ನನ್ನನ್ನು ಎಂಥ ಸ್ಥಿತಿಯಲ್ಲಿ ನಿಲ್ಲಿಸಿದ್ಯಾ ಹೇಳಿ ಸ್ವಲ್ಪ ಸಮಯ ಕುಳಿತು ಹೊರಗೆ ಬಂದಿದ್ದ. ರಾತ್ರಿ ನಂದನ್ನಿಂದ ಕರೆ ಬಂದಾಗ ಗೌತಮ್ ತಕ್ಷಣವೇ ಕರೆ ಸ್ವೀಕರಿಸಿ, ತಲುಪಿದ್ರಾ, ಈಗ ಹೇಗಿದ್ದಾಳೆ, ಹುಷಾರಾಗಿ ನೋಡಿಕೊಳ್ಳಿ ಹೇಳಲಾರದೆ ಕೇಳಿದ್ದ. ನಂದನ್, ಬಂದಾಯಿತು, ಅವಳ ಬಗ್ಗೆ ಯೋಚಿಸಬೇಡಿ, ಹುಷಾರಾಗಿ ನೋಡಿಕೊಳ್ಳುತ್ತೇವೆ ಎಂದಿದ್ದ. ಗೌತಮ್ಗೆ ಚಂದನನ್ನು ನೋಡದೆ 2 ದಿನ ಕಳೆಯುವಷ್ಟರಲ್ಲಿ ಸಾಕಾಗಿತ್ತು. ಆ ಮನೆ ಹೊಸಿಲು ಮೆಟ್ಟುವ ಮನಸ್ಸಿಲ್ಲದಿದ್ದರೂ ತನ್ನ ಸ್ವಾಭಿಮಾನ ಬಿಟ್ಟು ಮಡದಿಗಾಗಿ ಹೋಗಲು ನಿರ್ಧರಿಸಿದ. ಸ್ನಾನ ಮಾಡಿ ಚಂದನ ಹೆಚ್ಚು ಇಷ್ಟಪಡುವ ಶರ್ಟ್ ತೊಟ್ಟು ತುಂಬ ದಿನಗಳ ನಂತರ ಎನ್ನುವಂತೆ ಕನ್ನಡಿಯ ಮುಂದೆ ನಿಂತು ಮುಖ ನೋಡಿಕೊಂಡಿದ್ದ. ಕೆಲವೊಮ್ಮೆ ಇಂಥ ಕ್ಷಣಗಳಲ್ಲಿ ಹಿಂದಿನಿಂದ ಬಂದು ಬಳಸುತ್ತಿದ್ದವಳ ನೆನಪಾಗಿತ್ತು. ಕಾರಿನ ಕೀ ಹಿಡಿದು ಹೊರಗೆ ನಡೆದಿದ್ದ. ಎದುರಾದ ಇಂದ್ರಾಣಿಯವರು, ಗೌತಮ್, ಇಷ್ಟು ಬೇಗ ರೆಡಿಯಾಗಿದ್ಯಾ ಎಂದಿದ್ದರು. ಮಾವನ ಮನೆಗೆ ಹೋಗ್ತಾ ಇದ್ದೇನೆ, ಅವಳ ನೋಡಿ ಬರ್ತೀನಿ ಹೇಳಿ ಹೊರಗೆ ನಡೆದಿದ್ದ. ಕತೆ ಮುಂದುವರಿಯುತ್ತಿದೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಮಾಡಿ.